ಅಡ್ಡೆ ಆಗ್ತಿವೆ ಬೆಂಗಳೂರಿನ ಪಾರ್ಕ್ಗಳು. ಪಾರ್ಕ್ನಲ್ಲೇ ಎಣ್ಣೆ ಹೊಡೆದು ತೂರಾಟ, ಅಕ್ಕಪಕ್ಕದ ಮನೆಯವರಿಗೆ ಸಂಕಟ. ಎಲ್ಲೆಂದರಲ್ಲಿ ಬಾಟಲ್ಗಳು ಬಿದ್ದಿದೆ. ಕಸ ಎತ್ತೋರಿಗೂ ಇದರಿಂದ ಸಂಕಟ. ಶಿವಾನಂದ ವೃತ್ತದಲ್ಲಿರುವ ಪಾರ್ಕ್ನಲ್ಲಿ ಕುಡುಕರದ್ದೇ ಕಾರುಬಾರ ಆಗ್ಬಿಟ್ಟಿದೆ. ಸಂಜೆ ಆದ್ರೆ ಸಾಕು ಸಾಲಾಗಿ ಕುಳಿತು ಎಣ್ಣೆ ಹೊಡಿತಾರೆ ಕುಡುಕರು. ಪಕ್ಕದಲ್ಲೇ ಮಹಾಗಣಪತಿ ದೇವಾಲಯವಿದ್ರೂ ಕ್ಯಾರೆ ಅನ್ನಲ್ಲ. ಕುಡುಕರ ಕಾಟಕ್ಕೆ ಬೇಸತ್ತಿದ್ದಾರೆ ಸುತ್ತಮುತ್ತಲಿನ ಜನತೆ. ರಾಜಾರೋಷವಾಗಿ ಕುಡಿದು ಬಾಟಲ್ಗಳನ್ನ ಅಲ್ಲೇ ಬಿಸಾಕ್ತಾರೆ ಈ ಎಣ್ಣೆ ಶೂರರು. ಪಾರ್ಕ್ ಪಕ್ಕದಲ್ಲೇ ಬಸ್ ನಿಲ್ದಾಣ ಇದ್ರು ಅಲ್ಲೇ ಕುಡಿತಾರೆ. ಇದರಿಂದ ಪ್ರಯಾಣಿಕರಿಗೂ ಸಮಸ್ಯೆ. ಕುಡುಕರಿಗೆ ಕುಡಿಯೋಕೆ ಜಾಗ ಸಿಕ್ತಿಲ್ವಂತೆ. ಮನೆಗೆ ಹೋದ್ರೆ ಹೆಂಡತಿ ಬೈತಾರೆ ಅಂತ ಸಬೂಬು ಕೊಡ್ತಾರೆ ಈ ಕುಡುಕರು. ಏನು ಅಲ್ಲಿ ಕುಡಿಯೋಕೆ ಕೊಡ್ತಾ ಇಲ್ಲ, ಇಲ್ಲಿ ಬಂದು ಕುಡ್ತಾ ಇದ್ವಿ ಅಷ್ಟೇ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನಮಗೆ ಏನು ಸಮಸ್ಯೆ ಆಗ್ತಾ ಇಲ್ಲ. ಆರಾಮ್ಸೆ ಕುಡಿದು ಹೋಗೋದಾ? ಆರಾಮ್ಗೆ ಇಲ್ಲ. ಪೊಲೀಸವ್ರು ಬರ್ತಾರ, ಅವರು ಇದು ಮಾಡ್ತಾರ. ನಮ್ದು ಏನೈತೆ ಆದ್ರೆ ಕುಡಿಯೋರು ಯಾರು ಬಿಡ್ತಾರೆ ಸರ್? ನೀವೇ ಹೇಳ್ರಿ, ಕುಡಿಯೋರು ಬಿಡ್ತಾರ? ಕುಡಿಯೋಕ್ಕಂತ ಜಾಗಗಳು ಇರ್ತಾವಲ್ಲ, ಎಲ್ಲಿ ಅಲ್ಲೆಲ್ಲ ಹೋಗ್ಬೇಕು. ಬಂದ್ಬಿಟ್ಟು ನೀವು ಇಲ್ಲಿ ಪಾರ್ಕಲ್ಲೆಲ್ಲ ಕುಡಿದ್ರೆ ಮತ್ತೆ MRP ಹೆಂಗೆ ನಡಿಬೇಕು ಸರ್? ನಮಗೆ ಎಲ್ಲಿ ಕಡಿಮೆ ಸಿಗ್ತದೆ ಅಲ್ಲಿ ಕುಡಿತೀವಿ. ಬೆಂಗಳೂರು ನಗರದ ಪಾರ್ಕ್ಗಳು ಇದೀಗ ಅನೈತಿಕ ಚಟುವಟಿಕೆಗಳಿಗೆ ತಾಣಗಳಾಗಿ ಬದಲಾಗ್ತಾ ಇರುವಂಥದ್ದು. ನಾವೀಗ ಏನು ಶಿವಾನಂದ್ ಸರ್ಕಲ್ನಲ್ಲಿ ಇರುವಂತಹ ಮಾಧವನಗರ ಏನು ಟೆಂಪಲ್ ಇದೆ, ಮಹಾಗಣಪತಿ ಟೆಂಪಲ್ ಏನಿದೆ, ಅದ್ರ ಮುಂಭಾಗದಲ್ಲಿರುವಂಥ ಒಂದು ಗಾರ್ಡನ್ ಇದೆ, ಅದ್ರ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಸುಮಾರು ಜನ ಬಂದು ಕುಡಿದು ಅವರ ಬಾಟಲ್ಗಳನ್ನ ಇಲ್ಲಿ ಬಿಸಾಕಿ ಹೋಗ್ತಾ ಇರುವಂಥದ್ದು. ಈ ಒಂದು ಕಡೆ ಇಲ್ಲಿ ಈ ಏನು ವಿಶ್ರಾಂತಿ ಪಡೆಯಲು ಬರುವಂಥ ಜನರಿಗೆ ನೆರವಾಗಬೇಕಾಗಿದ್ದಂಥ ಪಾರ್ಕ್ ಇದೀಗ ಕುಡುಕರಿಗೆ ಒಂದು ಆವಾಸ ಸ್ಥಾನವಾಗಿ ಬದಲಾಗ್ತಾ ಇರುವಂಥದ್ದು. ನಾನು ನಿಮಗೆ ಇಲ್ಲಿನ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಬಾಟಲ್ಗಳೆಲ್ಲ ಬಿದ್ದಿರುವಂಥದ್ದು, ಮತ್ತು ಅವು ಟೆಟ್ರಾ ಪ್ಯಾಕ್ಗಳು ಇರ್ತಾವಲ್ಲ ಅವು ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಒಂದು ಕಡೆ ದೇವಸ್ಥಾನ ಇರೋದು ಮತ್ತು ಇನ್ನೊಂದು ಕಡೆ ಟೆಂಪಲ್ ಕೂಡ ಇದೆ, ಮತ್ತು ಒಂದು ಗಾರ್ಡನ್ ಕೂಡ ಇದೆ. ಆದರೆ ಇಲ್ಲಿ ಎಲ್ಲ ನೋಡ್ಬೋದು ನೀವು, ಅಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಈಗ ಮದ್ಯಪಾನವನ್ನು ತಂದು ಕೂಡ ಇಲ್ಲಿ ಇಟ್ಟು ಅವರು ಇಲ್ಲೇ ನಿಂತ್ಕೊಂಡು ಕುಡಿದು ಹೋಗುವಂಥ ಒಂದು ಇದ್ದಾರೆ. ಬನ್ನಿ ಸರ್, ಏನಕ್ಕೆ ಬಂದಿರಿ ಇಲ್ಲಿ? ಇವರೇ ಅಣ್ಣ, ಯಾರ್ದದು? ಯಾರು ನಿಮ್ದಲ್ವ ಅದು? ಮತ್ತು ಅಲ್ಲಿ ನಿಂತಿದ್ರಿ ಯಾರು? ಇವರೆಲ್ಲ ಬಂದು ಈಗ ಬಿಹಾರದಿಂದ ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಹೋಗೋದು ಬಿಟ್ಟು ಇಲ್ಲಿ ಬಂದು ಪಾರ್ಕ್ಗಳಲ್ಲೆಲ್ಲ ಬಂದು ಇಲ್ಲಿ ನೋಡ್ಬೋದು ನೀವು, ಬಾಟಲ್ನಲ್ಲಿ ತಂದಿಟ್ಟು ಕುಡಿಯೋ ಒಂದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದು ಬಾಟಲ್ ತಂದಿಟ್ಟು ಅದ್ರ ಪಕ್ಕದಲ್ಲಿ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ನಾವು ಬಂದ ತಕ್ಷಣ ಅವ್ರು ಎದ್ದು ಓಡಿ ಹೋಗ್ತಾ ಇರುವಂಥ ಒಂದು ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ಏನು DCM ಮನೆ ಕೂಡ ಇಲ್ಲೇ ಪಕ್ಕದಲ್ಲೇ ಇರುವಂಥದ್ದು. ಶಿವಾನಂದ್ ಸರ್ಕಲ್ನ ಪಕ್ಕದಲ್ಲಿರುವ ಬಸ್ ಸ್ಟಾಪ್ ಕೂಡ ಪಕ್ಕದಲ್ಲೇ ಇದೆ. ಸಾವಿರಾರು ಜನ ಬಂದು ಇಲ್ಲಿ ದಿನನಿತ್ಯವೂ ವಿಶ್ರಾಂತಿ ಪಡೀಲಿಕ್ಕೆ ಬರ್ತಾರೆ. ಇಂತಹ ಸ್ಥಳದಲ್ಲೇ ಇಷ್ಟೊಂದು ಅವ್ಯವಸ್ಥೆಗೆ ಕಾರಣವಾಗಿರುವಂಥದ್ದು. GBI ಈ ಕಡೆ ಒಂದಿಷ್ಟು ಗಮನ ಹರಿಸಬೇಕಾಗಿರುವಂಥದ್ದು ಕೂಡ ಜನರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.